ಆನ್ಲೈನ್ ಔಷಧಿ ಮಾರಾಟವನ್ನ ವಿರೋಧಿಸಿ ಔಷಧಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮೇ 20 ರಿಂದ 24 ಗಂಟೆಗಳ ಕಾಲ ಔಷಧಿ ಅಂಗಡಿಗಳನ್ನು ಮುಚ್ಚಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಎಸ್ಪಿ ಮಧುಕರ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮುಷ್ಕರವು ದೇಶವ್ಯಾಪ್ತಿಯಾಗಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಮೂಲಕ ನಡೀತಾ ಇದೆ. ರಾಜ್ಯ ಘಟಕದ ಸಹಭಾಗಿತ್ವದಲ್ಲಿ ಈ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಮೇ 20 ರಿಂದ 24 ಗಂಟೆಗಳ ಕಾಲ ಮುಷ್ಕರ ಮುಂದುವರಿತಾ ಇದೆ ಎಂದರು. ಇನ್ನು ಆನ್ಲೈನ್ ಔಷಧ ಮಾರಾಟವನ್ನ ನಮ್ಮ ಸಂಘವು ತೀವ್ರವಾಗಿ ವಿರೋಧಿಸ್ತಾ ಇದೆ. ಔಷಧಗಳು ಸಾಮಾನ್ಯ ವಾಣಿಜ್ಯ ವಸ್ತುಗಳಲ್ಲ. ಅವುಗಳಿಗೆ ಕಟ್ಟುನಿಟ್ಟಿನ ನಿಯಂತ್ರಣ ಮತ್ತು ಜವಾಬ್ದಾರಿಯುತ ವಿತರಣೆ ಅಗತ್ಯವಿದೆ. ಆದರೆ ಆನ್ಲೈನ್ ನಲ್ಲಿ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಆನ್ಲೈನ್ ಔಷಧ ಮಾರಾಟ ರದ್ದಾಗಬೇಕು ಎಂಬುದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಅಂತ ತಿಳಿಸಿದ್ರು. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಭಾರತದಾದ್ಯಂತ 20ನೇ ತಾರೀಕು ಎಲ್ಲ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಅದಕ್ಕೆ 3 ಕಾರಣಗಳು. ಒಂದು, ಅಧ್ಯಕ್ಷ ಹೇಳಿದಾಗೆ ಆನ್ಲೈನ್ ಔಷಧಿ ವ್ಯಾಪಾರ ನಿಲ್ಲಬೇಕು. ಎರಡನೇದು, ದೊಡ್ಡ ದೊಡ್ಡ ಕಂಪನಿಗಳು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ರಿಯಾಯಿತಿಗಳನ್ನು ಕೊಡೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ವ್ಯಾಪಾರದ ಬಗ್ಗೆ ಅನುಮಾನ ಹುಟ್ಟೋ ರೀತಿಯಲ್ಲಿದೆ. ಇದನ್ನು ನಿಲ್ಲಿಸಬೇಕು. ಮತ್ತು ಅತ್ಯಂತ ಕಳಪೆ ಗುಣಮಟ್ಟದ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿದೆ. ಇದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಕೋವಿಡ್-19 ಸಂದರ್ಭದಲ್ಲಿ ರೋಗಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಔಷಧಗಳು ತ್ವರಿತವಾಗಿ ಸಿಗುವ ನಿಟ್ಟಿನಲ್ಲಿ ಆನ್ಲೈನ್ ಔಷಧಿಯನ್ನು ಆರಂಭ ಮಾಡಲಾಯಿತು. ಆದರೆ ಕಾಲಕ್ರಮೇಣದಲ್ಲಿ ಆ ಯಾವುದೇ ಒಂದು ಸೂಚನೆಗಳನ್ನು ವಾಪಸ್ಸು ಪಡೆಯದ ಹಿನ್ನೆಲೆಯಲ್ಲಿ ನಿರಂತರವಾಗಿ ಇವತ್ತು ಔಷಧಗಳು ಆನ್ಲೈನಲ್ಲಿ ಸಿಗ್ತಾ ಇದೆ. ನೀವು ಎಲ್ಲ ನೋಡಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿರಂತರವಾಗಿ ಒಂದೊಂದು ಕಂಪನಿಗಳು ಜಾಹೀರಾತನ್ನು ನೀಡ್ತಾ ಇದೆ. ಆದರೆ ಜಾಹೀರಾತುಗಳು ಹಿಂದಿನಲ್ಲಿ ಇರ್ತಕ್ಕಂಥ ಅನೇಕ ತೊಂದರೆಗಳು ಈ ರೋಗಿಗಳ ಮೇಲೆ ನೇರವಾಗಿ ಅಡ್ಡ ಪರಿಣಾಮವನ್ನು ಬೀರ್ತದೆ. ಯಾವುದೇ ಒಂದು ಔಷಧವನ್ನು ಆನ್ಲೈನ್ನಲ್ಲಿ ಸಲಹಾ ಚೀಟಿ ಇಲ್ಲದೆ ಕೊಡಬಾರದು ಅಂತಿದೆ. ಆದರೆ ನಿರಂತರವಾಗಿ ಒಂದೇ ಸಲಹಾ ಚೀಟಿಗಳು ಪದೇ ಪದೇ ದುರುಪಯೋಗ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಸಲಹಾ ಚೀಟಿಗಳು, ಪ್ರಿಸ್ಕ್ರಿಪ್ಷನ್ ಅನ್ನ ಡೂಪ್ಲಿಕೇಟ್ ಜನರೇಟ್ ಮಾಡಿ ಮಾದಕ ವಸ್ತುಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಹ್ಯಾಬಿಚುವಲ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಯಾವುದು ಔಷಧಗಳನ್ನು ತೆಗೆದುಕೊಂಡ್ರೆ ನಿರಂತರವಾಗಿ ಅದನ್ನು ತೆಗೆದುಕೊಳ್ಳಲೇಬೇಕಾಗ್ತಕ್ಕಂಥದ್ದು. ಕೆಲವು ಕೋಡಿಯಂ ಫಾಸ್ಫೇಟ್ ಅಂತ ಇರ್ತಕ್ಕಂಥ ಕಾಫ್ ಸಿರಪ್ ಇರ್ಬೋದು, ಮೆಡಿಕಲಿ ಟರ್ಮಿನೇಟೆಡ್ ಪ್ರೆಗ್ನೆನ್ಸಿ ಇರ್ಬೋದು, ಅದು ಯುವಜನತೆ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ನಿದ್ದ ಔಷಧಗಳನ್ನು ನಿರಂತರವಾಗಿ ತೆಗೆದುಕೊಳ್ಳೋದು. ಇದಲ್ಲದೆ ಕೂಡ ನಮಗೆ 108 ಕಂಡೀಷನ್ಗಳನ್ನು ಹಾಕಿರುವಂತಹ ಸರ್ಕಾರ ಈಗ ಆನ್ಲೈನ್ನಲ್ಲಿ ಯಾವ ವ್ಯಕ್ತಿ ತಂದುಕೊಡ್ತಾನೆ, ಅವರ ಕ್ವಾಲಿಫಿಕೇಶನ್ ಏನು ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಲಹಾ ಚೀಟಿಯನ್ನು ಅಪ್ಲೋಡ್ ಮಾಡಿ ಆನ್ಲೈನಲ್ಲಿ ತರಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ದುರದೃಷ್ಟವಶಾತ್ ಕೆಲವು ಸರಿ ಜಾಸ್ತಿ ಡೋಸನ್ನ ಆ ವ್ಯಕ್ತಿಗಳು ತಗೊಂಡು ಅವ್ರ ಮೇಲೆ ಅಡ್ಡ ಪರಿಣಾಮಗಳಾಗ್ಬೋದು, ರಾಂಗ್ ಡೆಲಿವರಿಗಳಾಗ್ಬೋದು, ಸಮಯಕ್ಕೆ ಸಂದರ್ಭವಾಗಿ ಅದು ಡೆಲಿವರಿ ಸಿಗದೇ ಇರ್ಬೋದು. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಮನಗಂಡು ತತ್ಕ್ಷಣದಲ್ಲೇ ಇವತ್ತೇನು ಆನ್ಲೈನ್ ಮೆಡಿಸಿನ್ ಸಪ್ಲೈ ಆಗಿದೆ ಇದನ್ನು ನಿಲ್ಲಿಸಬೇಕು. ಮತ್ತೆ ಅತ್ಯಂತ ಕಳಪೆ ಗುಣಮಟ್ಟದ ಔಷಧಿಗಳು ಯಾವ ಕಂಪನಿಗಳು ತಯಾರು ಮಾಡ್ತಾ ಇದ್ರು ಅದನ್ನು ತಕ್ಷಣವೇ ನಿಲ್ಲಿಸಬೇಕು. ನಮ್ಮ ಈ ಹೋರಾಟಕ್ಕೆ ಅಪೋಲೋ ದೇಶಾದ್ಯಂತ ಏನು ಚೈನ್ ಲಿಂಕ್ ಸ್ಟೋರ್ಗಳಿದ್ದಾವೆ ಅವರು ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ಮೆಡ್ಪ್ಲಸ್ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಅದು ಕೂಡ ತನ್ನ ಸಹಮತವನ್ನು ವ್ಯಕ್ತಪಡಿಸಲಿದೆ. ಹಾಗಾಗಿ ಇದು ಯಾವುದೇ ವ್ಯಕ್ತಿಗಳ ವಿರುದ್ಧ ಅಲ್ಲ, ಯಾವುದೇ ಸಂಸ್ಥೆಗಳ ವಿರುದ್ಧ ಅಲ್ಲ, ಯಾವುದೇ ಕಂಪನಿಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಈ ದೇಶದ ರೋಗಿಗಳ ಗುಣಮಟ್ಟದ ಆರೋಗ್ಯದ ಗುಣಮಟ್ಟನ ಕಾಪಾಡೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ವರ್ಷಾನುಗಟ್ಟಲೆ ನೀಡಿರ್ತಕ್ಕಂಥ ಸೇವೆ ಇವತ್ತು ಪರಿಗಣನೆಗೆ ತಗೋಬೇಕು. ಕೇವಲ ಹಣ ಕಡಿಮೆ ರೇಟಿಗೆ ಸಿಗ್ತದೆ ಅಥವಾ ತ್ವರಿತವಾಗಿ ಔಷಧಿಯನ್ನು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸೇವೆಯನ್ನು ದಯಮಾಡಿ ಸರ್ಕಾರ ಮುಂದುವರಿಸಬಾರ್ದು ಅಂತ ಕೇಳ್ಕೊಳ್ತಾ, ಈ ಒಂದು ಬಂದಿನ ಈ ವಿಷಯವನ್ನ ಜಿಲ್ಲಾಧಿಕಾರಿಗಳಿಗೆ ಕಳೆದ ವಾರವೇ ಅದನ್ನು ಮನವಿಯನ್ನು ಕೊಟ್ಟಿದ್ವಿ. ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ನಾಳೆ ರಾತ್ರಿ 12 ಗಂಟೆ ನಂತರದಿಂದ ನಾಡಿದ್ದು 20ನೇ ತಾರೀಕು 12 ಗಂಟೆ ರಾತ್ರಿವರೆಗೂ ಈ ಒಂದು ಮುಷ್ಕರ ಇರ್ತದೆ. ಆದರೆ ಖಾಸಗಿ ಆಸ್ಪತ್ರೆಗಳಿರ್ಬೋದು, ಬೇರೆ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಔಷಧಗಳು ನಿರಂತರವಾಗಿ ಸರಬರಾಜಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೋಗಿಯ ವಿರುದ್ಧ ಹೋರಾಟ ಅಲ್ಲ ಅಥವಾ ಯಾವುದೇ ಸಂಸ್ಥೆ ವಿರುದ್ಧ ಅಲ್ಲ. ಹಾಗಾಗಿ ಈ ಒಂದು